ಎಲ್ಲರಿಗೂ ಮೈತ್ರೀಸ್ ವ್ಲಾಗ್ಸ್ಗೆ ವೆಲ್ಕಮ್. ನಾವಿವತ್ತು ಪಾಪುಗೆ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಇವತ್ತಿನ ದಿನದ ವ್ಲಾಗು ಫೋಟೋಶೂಟ್ ವ್ಲಾಗ್ ಆಗಿರುತ್ತೆ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಪಾಪದ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ನಾವು ಇವಾಗ ಫೋಟೋಶೂಟಿಗೆ ಯೂಸ್ ಮಾಡ್ತಿರೋ ಔಟ್ಫಿಟ್ ಇದು. ಫಸ್ಟ್ ಇಲ್ಲೊಂದು ಮಿಡಿ ಬಂದಿದೆ, ಅದಕ್ಕೆ ಇದು ಟಾಪು. ನನಗದು ತುಂಬ ಚೆನ್ನಾಗಿ ಇಷ್ಟ ಆಯಿತು, ಅದಕ್ಕೋಸ್ಕರನೇ ಕಾಣಿದೆ. ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಇನ್ನು ಪಾಪುಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ, ಇನ್ನು ಇವಳು ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂದರೆ ಪಾಪುನ ರೆಡಿ ಮಾಡೋಕ್ಕೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅಂದರೆ, ಫಸ್ಟು ಆಫ್ಟರ್ ಬಾತಿಂಗ್ ಬಾಡಿ ಲೋಷನ್, ಅದಾದಮೇಲೆ ಫೇಸ್ ಕ್ರೀಮ್, ಡರ್ಮಾಡಿಯೋ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು. ಉತ್ತಾಗಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನಂತೂ. ಅದಾದಮೇಲೆ ಹಿಮಾಲಯ ಪೌಡರ್ ನಾವು ಪಾಪುಗೆ ಹಿಮಾಲಯನೇ ಯೂಸ್ ಮಾಡ್ತೀವಿ. ಚೆನ್ನಾಗಿದೆ, ಅದು ಚಿಕ್ಕದ್ರಿಂದಲೇ ಯೂಸ್ ಮಾಡಿದ್ದೀನಿ ನಾನು. ಮತ್ತು ನಮ್ಮ ಅಕ್ಕನ ಪಾಪು ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದು ಅಂತ ಹೇಳ್ತೀನಿ. ಆಮೇಲೆ ಪಾಪುಗೆ ಗೆಜ್ಜೆ ಕಾಲಿಗೆ, ಇದು ಡೈಲಿ ಬೇಸಸಲ್ಲಿ ಹಾಕಲ್ಲ, ಬಿಕಾಸ್ ಅವಳಿಗೆ ಕಾಲ್ಗೆ ಹೊಡ್ಕೊಂಡು ಗಾಯ ಮಾಡ್ಕೊತಾಳೆ ಅಂತ, ಮತ್ತು ನೋವಾಗುತ್ತೆ ಅವಳಿಗೆ. ಅದೇ ಫೋಟೋಶೂಟ್ ಮಾಡಬೇಕಾದ್ರೆ ಮಾತ್ರ ಹಾಕ್ತೀವಿ. ಮತ್ತು ಇದು ನೋಡಿ, ಇದು ನಾವು ಆಲ್ಮಣಿ ಅಂತ ಕರಿತೀವಲ್ಲ, ಅದೇ ಥರ ಬೆಳ್ಳಿದು ಇದು. ಇದು ಸ್ವಲ್ಪ ಶಾರ್ಪ್ ಆಗಿದೆ, ಇಲ್ಲಿ ಈ ಪಟ್ಟಲ್ಲಿ ಶಾರ್ಪ್ ಆಗಿದೆ. ಪಾಪುಗೆ ಪರ್ಚ್ಕೊಳುತ್ತೆ ಅಂತ ಡೈಲಿ ಹಾಕೋಲ್ಲ, ಫೋಟೋಶೂಟ್ ಮಾಡ್ಬೇಕಾದ್ರೆ ಹಾಕ್ತೀನಿ. ಮತ್ತು ಮೇಡಮ್ಗೆ ಕೂಮ್ ಮಾಡೋಕ್ಕೆ ನೋಡಿ, ಇದು ಕೊಂಬು ಚಿಕ್ಕದು ಪುಟಾಣಿದು ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತು ಕಾಜಲ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಹಿಮಾಲಯ ನೋ ಎಫೆಕ್ಟ್. ಇದು ನಾ ಐಬ್ರೋಸ್ ಬರೆಯೋದಿದೆಲ್ಲ ಮಾಡಿಲ್ಲ, ಒಂದು 2 ಟೈಮ್ಸ್ ಮಾಡಿದ್ದೀನಿ, ಬಿಕಾಸ್ ಅವ್ರಿಗೆ ಐಬ್ರೋಸ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹಿಮಾಲಯನ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇನ್ನು ಈ ಏರ್ ಬ್ಯಾಂಡ್ ಸೂಟ್ ಆಗುತ್ತೆ ಅಂತ ಅನ್ಸಲ್ಲ, ಚೆನ್ನಾಗಿ ಕಂಡ್ರೆ ಹಾಕೋಣ ಅಂತ ತೊಗೊಂಡಿದ್ದೀನಿ. ಇಷ್ಟು ಪ್ರಾಡಕ್ಟ್ಸ್ ಇದೆ. ನನ್ನ ಮಗಳು ಬೇಗನೆ ರೆಡಿ. ಅಮ್ಮಂಗೆ ಸ್ನಾನ ಮಾಡ್ಸೋಕೆ ಕೊಟ್ಬಿಟ್ಟು ನಾವು ಫೋಟೋಶೂಟಿಗೆ ಫ್ಲವರ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರೋಕ್ಕೆ ಹೋಗೋಣ. ಏನು ಗೊತ್ತಾ, ಅಲ್ಲಿ ಆಲ್ರೆಡಿ ಹೂವು ಎಲ್ಲ ಮಸ್ಕೋಗಿರ್ತೈತೆ ಅಂತ ಇವಳು ಹೇಳ್ತಾ ಇದ್ದಾಳೆ. ನಂಗೆ ಅನಿಸುತ್ತೆ ಅದೇ ಸೇಮ್ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಆಲ್ಮೋಸ್ಟ್ ಆಲ್ 4:30 to 5 o'clock ಆಗೈತೆ ಆಲ್ರೆಡಿ. ಅದಕ್ಕೋಸ್ಕರ ಹೂವು ಮಸ್ಕೋಗಿರ್ಬೋದು ಅಂತ ಅಂದ್ಕೊತೀನಿ ನಾನು. ಹೂವು ಏನಾದರೂ ಮಸ್ಕೋಗಿದ್ರೆ ಇವಾಗ ಫೋಟೋಶೂಟ್ ಮಾಡಲ್ಲ, ಹೋಗ್ಬಿಟ್ಟು ನೋಡ್ತೀವಿ. ಹೂವು ಏನಾದರೂ ತಕ್ಕಮಟ್ಟಿಗಿದ್ರೂ ಫೋಟೋಶೂಟ್ ಮಾಡ್ತೀನಿ. ಈ ಸತಿ ಏನಕ್ಕೆ ಈ ಥರ ಹೂವಿನಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಂದರೆ, ನಾನು ಅಂದ್ಕೊಂಡಿದ್ದೆ ಸಾವಂತಿಗೆ ಹೂವನ್ನು ಮತ್ತು ರೆಡ್ ರೋಸು ಬಳಸ್ಬಿಟ್ಟು ಈ ಸತಿ ಫೋಟೋಶೂಟ್ ಮಾಡೋಣ 7 months ಅಂತ. ನಾವು ಹೂವು ಕಿತ್ಕೊಂಬರಕ್ಕೆ ಗೊತ್ತಿಲ್ಲ ಗೈಸ್, ಏನು ಅನ್ಕೊಂಬಿಟ್ಟವಳೆ ಅಂದರೆ ಇವಳು ಅಲ್ಲಿ ಕ್ಯಾಮ್ರಾ ಇಟ್ಕೊಂಡ್ರೆ ಊರಲ್ಲೆಲ್ಲ ನೋಡಿ ನಗ್ತಾರೆ ಅಂತ. ನಮ್ಮೂರಲ್ಲಿ ಹಂಗೆ ಮಾಡೋದು, ಅದಕ್ಕೆ ಇವಳು ಇಷ್ಟೊಂದು ನಗ್ತಾವಳೆ. ಈಗ ನೋಡಿ ಹೊಲ ನೋಡಿ ಚೆನ್ನಾಗಿ ಕಾಣ್ತಿದ್ದೆ. ನಾನು ಊರಲ್ಲೆಲ್ಲ ಓಡಾಡಿ ಆಲ್ರೆಡಿ ಅದಾಗಿಂದಲೂ ಓಡಾಡಿಲ್ಲ. ಹಿಂಗೆ ಬಂದರೆ ನಾನು ಅಣ್ಣನ ಜೊತೆ ಬರೋದು, ಹೊರಗೆ ಗಾಡಿ ಮೇಲೆ ಹೋಗೋದು, ಇಷ್ಟೇ ಕತೆ. ಊರಲ್ಲೆಲ್ಲ ಹಿಂಗೆ ಓಡಾಡಿಲ್ಲ. ನೋಡಿ ನಾನು ಈಗ ತೋರಿಸ್ತೀನಿ ನಿಮಗೆ ಹೂವು ಹೆಂಗೆ ಕಾಣ್ತಿದ್ದ. ಹೆಂಗೆ ಕಾಣ್ತಾ ಇದ್ದು ರೋಡಿಗೆ ಅಂದರೆ, ಇದು ನೋಡ್ಬಿಟ್ಟೇನೆ ಇದೇ ಹೂದಲ್ಲಿ ಫೋಟೋಶೂಟ್ ಮಾಡ್ಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಎಷ್ಟು ಚೆನ್ನಾಗಿ ಕಾಣ್ತೈತಲ್ವ ಹೂವಿನ ಗಿಡ. ಹೂಗಳನ್ನೆಲ್ಲ ಕಿತ್ಕೊಂಡು ಲಾಸ್ಟಿಗೊಂದು ವಿಡಿಯೋ ಮಾಡ್ಕೊಳ್ಳೋಣ ಇರಲಿ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಹೂಗಳಂದು. ಹೂಗಳು ಕೀಳೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಸಂಜೆ ಆಗಿದ್ರೂ ಹೂಗಳು ಇನ್ನೂ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಕಿತ್ಕೊಂಡು ಹೂವು ಎಲ್ಲ ಕಿತ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಇದನ್ನು ಕುಚ್ಚಕ್ಕೆ ಪಾಪು ಕೈ ಕೊಡೋಣ ಅಂತ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇಟ್ಕೊ. ಚೆನ್ನಾಗಿ ಹಾಕ್ತೀಯ ನೋಡಿ, ಏನಿಗೆ ಪೋಸ್ ಕೊಡ್ತಾಳೆ. ಯಾರು ನೋಡ್ಬಿಟ್ರೆ ಅಂತ ನೋಡ್ಕೊಂಡು ಹೋಯ್ತಾಳೆ, ಪೋಸು ಕೊಡ್ತಾಳೆ. ಆ ಪೇಪರ್ ಹೋಗಿದ್ವಿ ನಾವು ನೋಡಿ ಫ್ರೆಂಡ್ಸ್. ಅಲ್ಲಿ ಪೇಪರ್ ವರ್ಕ್ ಅಂತೈತಲ್ಲ, ಇವಳು ಫೋಟೋ ಶೂಟ್ ಮಾಡೋಕ್ಕೆ ಕಿತ್ಕೊಳ್ಳೋಣ ಅಂತ ಹೇಳ್ತಾವಳೆ. ನೋಡೋಣ, ಕಿತ್ಕೊಳ್ಳೋಣ, ಚೆನ್ನಾಗಿ ಅನ್ಸುತ್ತೆ. ಕಟ್ ಮಾಡ್ಕೊಳಕ್ಕಾಗ್ತದೆ. ಅಲ್ಲಿ ಮೇಲೆ ನೋಡೋ ಕೈ ಹತ್ರ ಸಾಕು. ಬರೇ ಮುಗಿನ್ಕಾಯಿ ಕೊಡೋಂಗೆ ಕಿತ್ಕೊಳ್ಳಿ ಸಾಕು. ಬಾ ಸಾಕು. ಪಾಪುಗೆ ಸಾರು ಮುಗಿಸ್ಕೊಂಡು ಕರ್ಕೊಂಬಂದಿದ್ದೀವಿ. ಇವಾಗ ಅವನ್ನ ರೆಡಿ ಮಾಡಬೇಕು. ಅಂತ ತೋರಿಸ್ತೀನಿ. ಇವಾಗ ನಾನು ಲೋಷನ್ ಹಾಕ್ತಾ ಇದ್ದೀನಿ ಪಾಪುಗೆ. ನೋಡಿ, ಡರ್ಮಾಡಿಯೋದು ಬೇಬಿ ಲೋಷನ್ ಇತ್ತು. ಈ ಕಾಲ್ಗೇಜನ್ನ ನಾನು ತೆಗ್ದ್ಬಿಡ್ತೀನಿ. ಇವಾಗ ನಾನು ಪಾಪುಗೆ ಸ್ನಾನ ಮಾಡಿಸಿದಾದ್ಮೇಲೆ ಕ್ರೀಮ್ಸ್ನ 2 ಹಾಕಿದ್ದೀನಿ. ನೋಡಿ, ಇದು ಲೋಷನ್ನ ಹಾಕ್ಬಿಟ್ಟು ಹಿಂದೆನೇ ಪೌಡ್ರ್ ಹಾಕ್ಬಾರ್ದು. ಪೌಡ್ರು ಕ್ರೀಮ್ಗೆ ಕಚ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಹಾಕ್ರೆ ಬೆಟರ್ ಅನಿಸುತ್ತೆ. ಮತ್ತು ಇದು ಕ್ರೀಮು, ಇದು ಫೇಸಿಗೆ ಮಾತ್ರ ಅಪ್ಲೈ ಮಾಡಿ, ಫುಲ್ ಬಾಡಿಗೆ ಅಪ್ಲೈ ಮಾಡಬಾರ್ದು. ಇದು ಫೇಸ್ ಕ್ರೀಮ್ ಅಂತಾನೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಮಕ್ಕಳು. ಓಕೆ, ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಪಾಪುನೇ ರೆಡಿ ಮಾಡಿದ್ದಾಯಿತು. ಇವಾಗ
ಫ್ಲವರ್ಸಲ್ಲಿ ಇಷ್ಟು ಮಟ್ಟಿಗೆ ಡೆಕೋರೇಟ್ ಮಾಡಿದ್ವಿ, ಚೆನ್ನಾಗಿ ಕಾಣಿಸ್ತಾ ಇದೆ. 7 ಯೆಲ್ಲೋ ಕಲರಲ್ಲಿ ಬರೆದು ಪೇಪರ್ ಹೂವನ್ನ ಯೂಸ್ ಮಾಡ್ಕೊಂಡು ಈ ಥರ ಪುಟಾಣಿ ತಾವರೆ ಹೂವು ಥರ ಮಾಡೋಣ ಅಂತ ಮಾಡಿದ್ದೀವಿ. ಪಾಪುಗಾಗಲೇ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತೆ. ಅವಳಂತೂ ತುಂಬಾ ನಿದ್ದೆ ಮಾಡೋಕ್ಕೆ ಇದು ಮಾಡ್ತಿದ್ದಾಳೆ. ಅದಕ್ಕೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ, ಫಾಸ್ಟಾಗಿ ಮಾಡಿಬಿಟ್ವಿ. ನೋಡಿ ಅಮ್ಮ ಮಲಗಿಸ್ತಿದ್ದಾರೆ ಪಾಪುನ. ಫೈನಲಿ ನನ್ನ ಮಗಳ ಲುಕ್ಸು ಈ ಥರ ಬಂದಿದೆ ನೋಡಿ.